ಈಗಾಗಲೇ ಅಂತೂ ಇಂತೂ ಸಾಕಷ್ಟು ಲೆಕ್ಕಾಚಾರಗಳ ಬಳಿಕ ಸಾಕಷ್ಟು ಜಟಾಪಟಿಗಳ ಬಳಿಕ ಮುದ್ದನ್ಮೇಗೌಡ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಗರ್ವಾಪಸಿ ಮಾಡಿದ್ರು. ಆದರೆ ಈಗ ಕಾಂಗ್ರೆಸ್ನ ನಾಯಕರೇ ಮುದ್ದನ್ಮೇಗೌಡರ ಎಂಟ್ರಿ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದಂಥ ಕಾರ್ಯಕ್ರಮದಲ್ಲೇ ಯಾವ ನಾಯಕರು ಕೂಡ ಬಂದಿಲ್ಲ. ಪ್ರಮುಖವಾಗಿ ಟಿ.ಬಿ. ಜಯಚಂದ್ರ ಬಂದಿರಲಿಲ್ಲ. ಈಗ ಜಯಚಂದ್ರ ಅವರ ಪುತ್ರ ಮುದ್ದನ್ಮೇಗೌಡರ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ. ಮುದ್ದ ಹನುಮೇಗೌಡ ಘರ್ ವಾಪಸಿಗೆ ಕೈ ಪಡೆಯಲ್ಲೇ ನಿಗಿ ಲೋಕ ಟಿಕೆಟ್ ನೀಡುವುದಕ್ಕೆ ಸ್ವತಃ ಡಿಸಿಎಂ ಡಿಕೆ ವಿರೋಧ. ಬಿಜೆಪಿ ತೊರೆದು ಮುದ್ದ ಹನುಮೇಗೌಡ ಮತ್ತೆ ಕಾಂಗ್ರೆಸ್ಗೆ ಘರ್ ವಾಪಸಿಯಾಗಿದ್ದಾರೆ. ಇತ್ತ ಕಾಂಗ್ರೆಸ್ಗೆ ನಿನ್ನೆ ಮರಳಿದ ಮಾಜಿ ಸಂಸದ ಮುದ್ದ ಹನುಮೇಗೌಡ ವಿರುದ್ಧ ಶಾಸಕ ಟಿ.ಬಿ. ಜಯಚಂದ್ರ ಹಾಗೂ ಮಾಜಿ ಶಾಸಕ ಗೌರಿಶಂಕರ್ ಅಸಮಾಧಾನಗೊಂಡಿದ್ದಾರೆ. ಪಕ್ಷ ಸೇರ್ಪಡೆಗೆ ಇವರಿಬ್ಬರು ಗೈರಾಗಿದ್ರು. ಇದರಿಂದ ಟಿಕೆಟ್ ಕುರಿತಂತೆ ತುಮಕೂರಿನ ಕಾಂಗ್ರೆಸ್ ಪಾಳೆಯದಲ್ಲೂ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ಇದೆ. ಮುದ್ದ ಹನುಮೇಗೌಡ ಸೇರ್ಪಡೆಗೆ ತುಮಕೂರು ಜಿಲ್ಲಾ ನಾಯಕರು ವಿರೋಧಿಸಿದ್ದಾರೆ. ನಿನ್ನೆ ಕಾಂಗ್ರೆಸ್ ಸೇರ್ಪಡೆಯ ವೇಳೆ ಟಿ.ಬಿ. ಜಯಚಂದ್ರ, ಗೌರಿಶಂಕರ್ ಗೈರಾಗಿದ್ರು. ತುಮಕೂರು ಲೋಕಸಭೆ ಟಿಕೆಟ್ ಮೇಲೆ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಪುತ್ರ ಸಂಜಯ್ ಜಯಚಂದ್ರ ಕಣ್ಣಿಟ್ಟಿದ್ದಾರೆ. ಇತ್ತ ಮಾಜಿ ಶಾಸಕ ಗೌರಿಶಂಕರ್ ತುಮಕೂರು ಕ್ಷೇತ್ರದ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಮುದ್ದ ಹನುಮೇಗೌಡಗೆ ಟಿಕೆಟ್ ನೀಡುವುದಕ್ಕೆ ಸ್ವತಃ ಡಿಸಿಎಂ ಡಿಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಸೇರ್ಪಡೆ ವೇಳೆಯೂ ಷರತ್ತು ಇಲ್ಲದೆ ಬರಬೇಕು ಎಂದು ಡಿಸಿಎಂ ಡಿಕೆ ಹೇಳಿದ್ದಾರೆ ಎನ್ನಲಾಗಿದೆ. ಪಕ್ಷ ಸೇರ್ಪಡೆಯಾದ್ರೂ ತುಮಕೂರು ಕೈ ನಾಯಕರ ಒಳ ಕಲಹ ಮುಗಿಯುತ್ತಿಲ್ಲ. ಕಳೆದ ಚುನಾವಣೆಯಲ್ಲಿ ಮುದ್ದ ಹನುಮೇಗೌಡರು ಕಾಂಗ್ರೆಸ್ ವಿರುದ್ಧವೇ ಅಪಪ್ರಚಾರ ಮಾಡಿದ್ರು. ನಮ್ಮ ತಂದೆ ಸೇರಿ ತುಮಕೂರಿನ ಕೆಲ ಜಿಲ್ಲೆಯ ನಾಯಕರ ಸೋಲಿಗೆ ಕಾರಣರಾಗಿದ್ದಾರೆ ಅಂತ ಸಂಜಯ್ ಜಯಚಂದ್ರ ಕಿಡಿಕಾರಿದ್ದಾರೆ. ಇಂಥ ನಾಯಕರ ವಿರುದ್ಧ ನಾವು ಫೈಟ್ ಮಾಡಬೇಕಾಗಿದೆ. ಇದೇ ನಾಯಕರುಗಳು ನಮ್ಮ ಸೋಲಿಗೆ ಶ್ರಮಿಸಿದಂಥ ನಾಯಕರು ಇವರೆಲ್ಲ. ಅವರನ್ನು ಈಗ ಕರ್ಕೊಂಡ್ಬಂದು ಅವರಿಗೆ ಕಿರೀಟಧಾರಣೆ ಮಾಡೋದಾದರೆ ನಾವು ಪಕ್ಷದಲ್ಲಿ ಏನಕ್ಕೆ ದುಡಿಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೋ ಇಲ್ವೋ. ತುಮಕೂರು ಟಿಕೆಟ್ಗೆ ಸೋಮಣ್ಣ ಮಾಧುಸ್ವಾಮಿ ಫೈಟ್. ಇದೆಲ್ಲ ಒಂದೆಡೆಯಾದ್ರೆ ಅತ್ತ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ಮುಂದುವರೆದಿದೆ. ಇನ್ನು ಮಾಜಿ ಸಚಿವರಾದ ಸೋಮಣ್ಣ ಮತ್ತು ಮಾಧುಸ್ವಾಮಿ ನಡುವೆ ಟಿಕೆಟ್ಗೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಸೋಮಣ್ಣ ತುಮಕೂರು ಬಿಜೆಪಿ ಟಿಕೆಟ್ಗೆ ಟವಲ್ ಹಾಕಿದ್ರೆ ತನಗೆ ಟಿಕೆಟ್ ಅಂತಿದ್ದಾರೆ ಮಾಧುಸ್ವಾಮಿ. ಇವರಿಬ್ಬರ ಮಧ್ಯೆ ಸಿದ್ಧಗಂಗಾ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಪರಮೇಶ್ ಕೂಡ ಟಿಕೆಟ್ ರೇಸ್ಗೆ ಸೇರ್ಪಡೆಯಾಗಿದ್ದಾರೆ. ಅದೇನೇ ಹೇಳಿ, ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಪಡೆಯೋದಕ್ಕೆ ಇಷ್ಟೊಂದು ಫೈಟ್ ಇದೆ. ಇತ್ತ ಅಸಮಾಧಾನದ ಹೊಗೆ ಕೂಡ ಎದ್ದಿದೆ. ಇದನ್ನೆಲ್ಲ ಕಾಂಗ್ರೆಸ್ ನಾಯಕರು ಹೇಗೆ ಶಮನ ಮಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9.